ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಯಾವ ರೀತಿಯಲ್ಲಿ ಅಪ್ಲೈ ಮಾಡಬಹುದು ಅನ್ನೋದ್ರ ಬಗ್ಗೆ, ಮತ್ತು ಅದು ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಯಾರಿಗೆಲ್ಲ ಅನ್ವಯವಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸಿಕೊಡ್ತೀನಿ. ಮೊದಲನೆಯದಾಗಿ ಗೂಗಲ್ನಲ್ಲಿ ಹೋಗಿ ಅಜೀಂ ಪ್ರೇಮ್ಜಿ ಅಂತ ಸರ್ಚ್ ಮಾಡಬೇಕು. ಅಲ್ಲಿ ಕೆಳಗಡೆ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ 2025 ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ ಒಂದು ವೆಬ್ಸೈಟ್ ಇದು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅದಾದ ನಂತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ನಿಮಗೇನಾದರೂ ಫಸ್ಟ್ ಆಗಿ ನೀವು ಹೊಸಬರಾಗಿ ರಿಜಿಸ್ಟರ್ ಮಾಡ್ಲಾಗತ್ತೀರ, ಅಪ್ಲೈ ಮಾಡೋಕತ್ತಿದ್ರಪ್ಪ ಅಂದರೆ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀವು ಅಪ್ಲಿಕೇಶನ್ ಪಾರ್ಟ್ ಅದಲ್ಲ, ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಆಲ್ರೆಡಿಯಾಗಿ ನೀವು ರಿಜಿಸ್ಟರ್ ಮಾಡಿದ್ರಪ್ಪ ಅಂದರೆ ಲಾಗಿನ್ ಮಾಡಿಕೊಂಡು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಬೋದು. ಸ್ನೇಹಿತರೆ, ಇವಾಗ ನಾನು ಮೊದಲೇ ಏನು ಹೇಳ್ತಿದ್ದೀನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕೋದಿಲ್ಲ. ಈಗ ನೀವು ಕ್ಲಿಕ್ ಮಾಡ್ತೀನಿ, ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದಾದ ನಂತರ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಏನಿದೆ ನಿಮ್ಮದು, ಮೇಲ ಅಥವಾ ಫಿಮೇಲ. ಸ್ನೇಹಿತರೆ, ಈ ಒಂದು ಸ್ಕಾಲರ್ಶಿಪ್ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಅನ್ವಯವಾಗುತ್ತೆ. ಆದ್ದರಿಂದ ಫಿಮೇಲ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದ ಬಳಿಕ ಸ್ನೇಹಿತರೆ, ನೀವೇನಾದರೂ 10th ಪಾಸ್ ಆಗಿದ್ರಪ್ಪ ಅಂದರೆ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅದಾದ ನಂತರ ಮುಂದೆ 12th ಸೆಕೆಂಡ್ ಇಯರ್ ಪಾಸ್ ಆದರೆ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅದಾದ್ಮೇಲೆ ಸ್ಕ್ರೋಲ್ ಮಾಡಿಕೊಂಡು ಡೌನಿಗೆ ಬಂದು ಅದಾದ್ಮೇಲೆ ಕಂಪ್ಲೀಟ್ ಆಯಿತು ಅಂತಂದ್ಮೇಲೆ 2 ಪಾಸ್ ಆಗಿದ್ದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕು. ಅಥವಾ ನೀವು ಸಪೋಸ್ ಮುಂದಗಡೆ 10th ಮುಗಿದ ನಂತರ ನಿಮಗೇನಾದರೂ ಮುಂದೆ ಓದೋಕ್ಕಾಗಿದ್ದಿಲ್ಲಪ್ಪ ಅಂದರೆ, ನೀವು 12th ಪಾಸ್ ಆಗಿದ್ದಿಲ್ಲ ಅಂದರೆ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಅನರ್ಹರು. ಸ್ನೇಹಿತರೆ, 10th 12th 2 ಪಾಸ್ ಆದ ನಂತರ ಮುಂದೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಡಿಗ್ರಿ ಫಸ್ಟ್ ಸೆಮ್ ಕಂಟಿನ್ಯೂ ನಡೀತಾ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಚೆಕ್ ಎಲಿಜಿಬಿಲಿಟಿ ಕ್ಲಿಕ್ ಮಾಡಿ ಮುಂದೆ ಓಕೆ ಅನ್ನಬೇಕು. ಅದಾದ ನಂತರ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಇವಾಗ ನನ್ನ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತಾಯಿದ್ದೀನಿ. ಅದಾದ ನಂತರ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ನಿಮ್ಮ ಮೊಬೈಲಿಗೆ ಬಂದಿರುವಂತಹ OTP ಇಲ್ಲಿ ಎಂಟ್ರಿ ಮಾಡಬೇಕು. ನನ್ನ ಮೊಬೈಲ್ಗೆ ಬಂದಿರೋ OTP ನಾನು ಇಲ್ಲಿ ಎಂಟ್ರಿ ಮಾಡ್ತಿದ್ದೀನಿ. ಆಮೇಲೆ ವೆರಿಫೈ OTP ಅನ್ನಬೇಕು, ಓಕೆ ಅನ್ನಬೇಕು. ಅದಾದ ನಂತರ ಸ್ನೇಹಿತರೆ, OTP ಹಾಕಿದ ನಂತರ ಇಲ್ಲಿ ಒಂದು ರಿಜಿಸ್ಟರ್ ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ನಿಮ್ಮದು ಹೊಸ ಮಾಡೋಕತ್ತಿರ್ತಾರಲ್ಲ ಅಪ್ಲಿಕೇಶನ್, ರಿಜಿಸ್ಟರ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಫುಲ್ ನೇಮ್ ಅಂತ ಕೇಳುತ್ತೆ, ಒಂದು ಸೆಲೆಕ್ಟ್ ಲ್ಯಾಂಗ್ವೇಜ್ ಮತ್ತು ಆಧಾರ್ ನಂಬರ್. ಅದಾದ ನಂತರ ಕನ್ಫರ್ಮೇಷನ್ ಇನ್ನೊಂದ್ಸಲ ಹಾಕಬೇಕಾಗುತ್ತೆ ನಿಮ್ಮ ಆಧಾರ್ ನಂಬರ್. ಆಮೇಲೆ 12th ಪಾಸ್ ಸ್ಟೇಟ್ ಎಲ್ಲಿದಪ್ಪ, ಮತ್ತು ಚಾಯ್ಸ್ 12th ಪಾಸ್ ಡಿಸ್ಟಿಕ್ ಎಲ್ಲದ, ಅವೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ಬಳಿಕ ಸೆಟ್ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ. ಅದಾದ ಬಳಿಕ ನೀವು ರಿಜಿಸ್ಟರ್ ಅಂತ ಹೊಡಿಬಹುದು ಅಲ್ಲಿ. ಅದಾದ ನಂತರ ಅಲ್ಲಿ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಕನ್ನಡ, ಹಿಂದಿ, ಇಂಗ್ಲೀಷ್ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದು ನಾವು ಸೆಲೆಕ್ಟ್ ಮಾಡಿಕೊಂಡು, ನಾನಂತೂ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಹತ್ತಿರ ನೀವು ಅಪ್ಲಿಕೇಶನ್ ಹಾಕೋರ್ದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅವ್ರದ್ದು ಹಾಕಬೇಕಾಗುತ್ತೆ. ಸ್ನೇಹಿತರೆ, ನಾನು ಇಲ್ಲಿ ನಾನು ಆಧಾರ್ ಕಾರ್ಡ್ ನಂಬರ್ ಹಾಕ್ತಿದ್ದೀನಿ. ಅದಾದ ಬಳಿಕ ಇನ್ನೊಂದು ಸಲ ಅದೇ ನಂಬರ್ ಕೇಳುತ್ತೆ. ಕನ್ಫರ್ಮ್ ಸರಿಯಾಗಿ ನೋಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಒಂದ್ಸಲ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಟ್ ಕರ್ನಾಟಕ ಅಂತ ಸರ್ಚ್ ಮಾಡಬೇಕಲ್ಲಿ. ಕರ್ನಾಟಕ ಹುಡುಕಾಡಬೇಕಾಗುತ್ತೆ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಡಿಸ್ಟಿಕ್ ಯಾವುದಿದೆ ನಿಮ್ಮ ಊರು, ಒಂದು ಕಲಬುರಗಿ ಅಂತ ಹಾಕಿದ್ದೀನಿ ನಾನು. ಇವಾಗ ಸೆಟ್ ಪಾಸ್ವರ್ಡ್ ಹಾಕಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಾದ ಬಳಿಕ ನೆಕ್ಸ್ಟ್ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅದೇ ಎಂಟ್ರಿ ಮಾಡಬೇಕಾಗುತ್ತೆ ಅಲ್ಲೇ. ಆಮೇಲೆ ರಿಜಿಸ್ಟರ್ ಅಂತ ಹೊಡೀರಿ. ನೆಕ್ಸ್ಟ್ ಮೇಲ್ಗಡೆ ಕನ್ಫರ್ಮೇಷನ್ ಕೇಳುತ್ತೆ. ಇನ್ಫಾರ್ಮೇಷನ್ ಅದೆಲ್ಲ ಕರೆಕ್ಟ್ ಇತ್ತಂದರೆ ಅಲ್ಲಿ ಸೆಲೆಕ್ಟ್ ಬಾಕ್ಸ್ ಇರುತ್ತಲ್ಲ, ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಕನ್ಫರ್ಮ್ ಅಂತ ಕೊಟ್ಬಿಡಬೇಕು. ಅದ್ರಲ್ಲಿ ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೆ, ಸೊ ಅದಕ್ಕಾಗಿ ಇಲ್ಲಿ ತೋರಿಸ್ತಾ ಇಲ್ಲ. ಸ್ನೇಹಿತರೆ, ಇದಾದ ನಂತರ ಮುಂದೆ
ಅಪ್ಲಿಕೇಶನ್ ಡೀಟೇಲ್ಸ್ ಅದೆಲ್ಲ ಕೇಳುತ್ತೆ. ನಿಮ್ಮ ಕ್ವಾಲಿಫಿಕೇಷನ್ ಏನು, ಇಯರ್ ಯಾವಾಗ ಮುಗಿಸಿದ್ದೀರಾ, ಅವೆಲ್ಲ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, 12th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅವೆಲ್ಲ ಮಾರ್ಕ್ಸ್ ಕಾರ್ಡ್ಗಳು ಹಾಕಿ PDF ಮಾಡಿ ಹಾಕಬೇಕಾಗುತ್ತೆ. PDF ಮಾಡಿ ಹಾಕಿ ಎಲ್ಲಿ ಕಾಲೇಜಲ್ಲಿ ಮುಗ್ದದ, ಸ್ಕೂಲಲ್ಲಿ ಮುಗ್ದದ ಅದೆಲ್ಲ ಹಾಕಿ, ನಿಮ್ಮ ಮೊಬೈಲ್ ನಂಬರ, ನಿಮ್ಮ ನೇಮ, ಫಾದರ್ ನೇಮ, ಮದರ್ ನೇಮ, ಮೇಲ್ ID ಇವೆಲ್ಲ ಹಾಕಿ ಫಿಲ್ ಮಾಡಿದ ನಂತರ ರಿಜಿಸ್ಟರ್ ಆಗುತ್ತೆ, ಅಪ್ಲಿಕೇಶನ್ ಕನ್ಫರ್ಮ್ ಆಗುತ್ತೆ. ಸ್ನೇಹಿತರೆ, ನಿಮಗೇನಾದರೂ ಈ ಒಂದು ಸ್ಕಾಲರ್ಶಿಪ್ಗೆ, ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬೇಕಂತ ಅಂದುಕೊಂಡಿದ್ದರೆ ನೀವು ಗೂಗಲಲ್ಲೇ ಹೋಗಿ ಸರ್ಚ್ ಮಾಡಿ ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ಅಥವಾ ನಿಮಗೇನಾದರೂ ಕನ್ಫ್ಯೂಸಲ್ಲಿ ಇದ್ದರೆ ಕನ್ಫ್ಯೂಸ್ ಆಗಿತ್ತು ಅಂದರೆ ನಿಮ್ಮ ಸಮೀಪದಲ್ಲಿರುವಂಥ ಸೇವಾ ಕೇಂದ್ರದಲ್ಲಿ ಆಗಿರ್ಬೋದು ಅಥವಾ ಆನ್ಲೈನ್ ಸೇವಾ ಕೇಂದ್ರಗಳಲ್ಲಾಗಿರ್ಬೋದು ಹೋಗಿ ಅಪ್ಲಿಕೇಶನ್ ಹಾಕಿಕೊಳ್ಳಿ. ಇಲ್ಲಾಂದರೆ ಆಳನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕಿಕೊಳ್ಳಬಹುದು. ಸ್ನೇಹಿತರೆ, ಈ ಒಂದು ಸ್ಕಾಲರ್ಶಿಪ್ ವಿದ್ಯಾರ್ಥಿನಿಯರಿಗೆ ಮಾತ್ರ ಅನ್ವಯವಾಗುತ್ತೆ. ಅವರು 10th ಮುಗಿಸಿ ಪದವಿ ಫಸ್ಟ್ ಇಯರ್ ಓದುತ್ತಿರುವ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅನ್ವಯವಾಗುತ್ತೆ. 30,000ದಲ್ಲಿ 2 ಕಂತಾಗಿ ಬರುತ್ತೆ. ಒಂದು 15,000 ಆಗಿ 2 ಕಂತಾಗಿ ನಿಮಗೆ 30,000 ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಒಂದು ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/9/2025ಕ್ಕೆ ಕೊನೆಯ ದಿನಾಂಕವಾಗಿರುತ್ತದೆ. ನಿಮಗೇನಾದರೂ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಂತ ಅಂದುಕೊಂಡಿದರೆ ನಿಮ್ಮ ಸಮೀಪದಲ್ಲಿ ಸೇವಾ ಕೇಂದ್ರಕ್ಕೆ ಹೋಗಬಹುದು ಅಥವಾ ಆಳನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ತಾವು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ತರಬೇಕಾದ ದಾಖಲಾತಿಗಳು ನಿಮ್ಮ ಫೋಟೋ, ಆಧಾರ್ ಕಾರ್ಡ್, ಮೇಲ್ ID, ಸಿಗ್ನೇಚರ್, ಮೊಬೈಲ್ ನಂಬರ್, SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಬ್ಯಾಂಕ್ ಪಾಸ್ಬುಕ್, ಫೀ ರಸೀದಿ. ಇಷ್ಟು ದಾಖಲೆಗಳು ಇದ್ದರೆ ಸಾಕು, ನೀವು ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ಈ ನನ್ನ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ತಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.